ಯುವ ಅವ್ರೆ, ಯುವ ಮೂವಿ ಮುಗಿದ ಮೇಲೆ ಒಂದಷ್ಟು ಗ್ಯಾಪ್ ಆಯ್ತು. ಕತೆಗಾಗಿ ವೇಟ್ ಮಾಡ್ತಿದ್ರ ಅಥವಾ ನಿಮ್ ತಲೆಯಲ್ಲಿ ಒಂದ್ ಐಡಿಯಾಸ್ ಇತ್ತ, ಇಲ್ಲ ಮಾಡಿದ್ರೆ ಇಂಥ ಸಿನಿಮಾನೇ ಮಾಡ್ಬೇಕು ಅಂತ? ಎರಡನ್ನು, ಲೈಕ್ ಡೆಫಿನೆಟ್ಲಿ ಕತೆನೆ. ನಾನು ಯುವ ಸಿನಿಮಾ ಆದ್ಮೇಲೆ ಸುಮಾರು ಕತೆಗಳು ಕೇಳಿದೆ, ಚೆನ್ನಾಗಿತ್ತು. ಬಟ್ ನನ್ನ ಒಳಗಡೆ ಅದು ಸ್ಪಾರ್ಕ್ ಆಗ್ಲಿಲ್ಲ, ಲೈಕ್ ನನ್ಗೆ ಮಾಡ್ಲೇಬೇಕು ಅನ್ನೋದು ಅನಿಸ್ತಿರ್ಲಿಲ್ಲ. ಅಂಡ್ ನಾನು ಹುಡುಕ್ತಾ ಇದ್ದಿದ್ ಕತೆನು ಕ್ಯಾರೆಕ್ಟರ್ಗೆ ತುಂಬಾ ವೇರಿಯೇಷನ್ಸ್ ಇರಬೇಕು ಅಂತ, ಬೇರೆ ಬೇರೆ ತರ ಇಮೋಷನ್ಸ್ ನ ಪ್ಲೇ ಮಾಡೋಕೆ ಇರ್ಲಿ ಸ್ಕ್ರಿಪ್ಟ್ ಅಲ್ಲಿ ಅಂತ. ಅಂಡ್ ಈ ಕತೆ ಕೇಳಿದ ತಕ್ಷಣ ನನ್ಗೆ ಅದೆಲ್ಲ ಇದೆ ಅನಿಸ್ತು. ಸೊ ಇಮಿಡಿಯೇಟ್ ಆಗಿ ಶುರು ಮಾಡಿದ್ವಿ. ಬಟ್ ಅಫ್ಕೋರ್ಸ್ ಆ ಟೈಮ್ ಸಿಕ್ತು. ಅಂಡ್ ಆ ಟೈಮಲ್ಲಿ ಸಿಗ್ಲಿಲ್ಲ ಯಾವ್ದು ನಾನು ಅನ್ಕೊಂಡಿದ್ ಕತೆ. ಈ ಸಿನಿಮಾದಲ್ಲಿ ಆಗ್ಲೇ ನಾ ಹೇಳ್ದಾಗೆ ಮಾಸ್ ರಗಡ್ ಅವತಾರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಇಂಥ ಸೀನ್ ಮಾಡಿದಾಗ ನಂಗೆ ಒಂಚೂರು ಚಾಲೆಂಜಿಂಗ್ ಅನಿಸ್ತು ಅನ್ನೋವಂಥದ್ದು ಯಾವ್ದಾದ್ರು ಸೀನ್ಸ್ ನೆನಪು ಮಾಡ್ಕೊಳ್ಳೋದು? ಎಲ್ಲಾ ಸೀನ್ ಚಾಲೆಂಜಿಂಗ್ ಆಗೇ ಇತ್ತು. ಅಂಡ್ ಲೈಕ್ ಇವರು ಹೇಳ್ದಂಗೆ ಪ್ರತಿ ದಿವಸ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅಂಡ್ ಮೇನ್ ನನಗೆ ಚಾಲೆಂಜ್ ಅನ್ನೋದ್ಕಿಂತ ಸಖತ್ ಇಂಟ್ರೆಸ್ಟಿಂಗ್ ಈ ಸಿನಿಮಾದಲ್ಲಿ ಅಂದ್ರೆ ನಾನು ಆ ಮಗು ಮತ್ತೆ ಮೃಗ ಇದೆಯಲ್ಲ, ಕೆಲವು ಸೀನ್ಸ್ ಎಸ್ಪೆಷಲಿ ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆ ಎರಡು ಇಮೋಷನ್ ಬರುತ್ತೆ. ಲೈಕ್ ಫೈಟ್ ಅಲ್ಲೇ ಆ ಮಗು ತರನು ಒಂದು ಇಮೋಷನ್ ಬರುತ್ತೆ, ಮೃಗ ತರನು ಒಂದು ಇಮೋಷನ್ ಬರುತ್ತೆ. ಸೊ ಅದು ನನಗೆ ಸಖತ್ ಇಷ್ಟ ಆಯ್ತು. ಓಕೆ, ಇದು ಸಿನಿಮಾ ಶೂಟಿಂಗ್ 75 ದಿನ ನಡೀತಿದೆ. ಸೊ ಅಷ್ಟು 75 ದಿನದ ಶೂಟಿಂಗ್ ಆಗಿ 9 months ಗ್ಯಾಪ್ ಅಲ್ಲಿ ಈಗ ರಿಲೀಸಿಗೆ ರೆಡಿ ಆಗಿದೆ ಸಿನಿಮಾ. ಈ ಪ್ರೊಸೀಜರ್ ಹೇಗಿತ್ತು ನಿಮಗೆ? ಫುಲ್ ಬಿಗ್ಗೆಸ್ಟ್ ಕ್ರೆಡಿಟ್ ರೋಹಿತ್ ಸರ್, ಆಮೇಲೆ ಅವ್ರ ಟೀಮ್, ಜೊತೆಗೆ ಪ್ರೊಡಕ್ಷನ್ ಟೀಮ್. ಯಾಕಂದ್ರೆ ನಾವು ಶೂಟಿಂಗ್ ಶುರು ಮಾಡಕ್ ಮುಂಚೆಯಿಂದಾನೆ ಕಂಪ್ಲೀಟ್ ಸ್ಕೆಡ್ಯೂಲ್ಸ್ ನ ಅಷ್ಟು ನೀಟಾಗಿ ಹಾಕಿದ್ರು. ಲೈಕ್ ಯಾವ ಸೀನ್ಗೆ ಎಷ್ಟು ದಿನ ಟೈಮ್ ಬೇಕು ಅನ್ನೋದು. ಇನ್ಫ್ಯಾಕ್ಟ್ ನಾವು ಮೇಜರ್ ಇವಾಗ ಮಾಮೂಲಿ ನಮ್ದು ಕಾಲ್ ಶೀಟ್ ಇರೋದು 9 to 6 ಅಲ್ವಾ, ಸುಮಾರು ಸತಿ ನಾವು 5-5:30 ಮುಗಿಸಿದೀವಿ, 4 ಗಂಟೆಗೆ ಮುಗಿಸ್ಬಿಟ್ಟಿದೀವಿ. ಲೈಕ್ ಅವತ್ತು ಅನ್ಕೊಂಡಿರೋದನ್ನ ನಾವು ಬೇಗನೆ ಮುಗಿಸ್ತಿದ್ವಿ. ಯಾವ್ದೋ 1-2 ದಿವಸ ಮಾತ್ರ ಎಕ್ಸ್ಟೆಂಡ್ ಆಗಿರ್ಬೋದಂತೆ. ಬಟ್ ಅಫ್ಕೋರ್ಸ್ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಶೂಟ್ ಮಾಡಿದ್ದು ಫುಲ್ ಕ್ರೆಡಿಟ್ ರೋಹಿತ್ ಸರ್ಗೆ, ಅವ್ರ ಟೀಮ್ಗೆ. ರೋಹಿತ್ ಅವ್ರು ನಿಮ್ಮನ್ನ ಹೆಂಗ್ ಅಪ್ರೋಚ್ ಮಾಡಿದ್ರು ಈ ಎಕ್ಕ ಸಿನಿಮಾ ಬಗ್ಗೆ? ಇದು ರೋಹಿತ್ ಸರ್, ಕಾರ್ತಿಕ್, ಜಯಣ್ಣ ಮತ್ತೆ ಇಲ್ಲಿ ಇನ್ಫ್ಯಾಕ್ಟ್ ಪ್ರೊಡಕ್ಷನ್ ಹೌಸ್ ಅವರೆಲ್ಲ ಡಿಸೈಡ್ ಮಾಡಿದ್ರು ಸಿನಿಮಾ ಮಾಡ್ಬೇಕು ಅಂತ. ಅವಾಗ ಕತೆ ಇಷ್ಟ ಆಗಿ ಜಯಣ್ಣ ಸರ್ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು ಈ ಕತೆಗೆ ನಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನಿಸ್ತು. ಸೊ ಫೋನ್ ಮಾಡಿದಾಗ ನಾನು ಬಂದ ತಕ್ಷಣ ನನ್ಗೆ ಬರೀ ಇಡೀ ಕತೆ ಹೇಳಿಲ್ಲ, ಅವ್ರು ಬರೀ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಅಂದ್ರೆ ಈ ಕ್ಯಾರೆಕ್ಟರ್ ಈ ತರ ಇನ್ನೋಸೆಂಟ್ ಹುಡುಗ, ಲೈಫಲ್ಲಿ ಈ ತರ ಆಗುತ್ತೆ, ಬಟ್ ಮೇನ್ ಇಮೋಷನ್ ಕೊನೆಯಲ್ಲಿ ಈ ತರ ಇರುತ್ತೆ ಅಂತ. ನನ್ಗೆ ಬರೀ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ಹೇಳಿದ್ರು. ಕೇಳಿದ ತಕ್ಷಣ ನನ್ಗೆ ಇಷ್ಟ ಆಯ್ತು. ಸಿನಿಮಾದಲ್ಲಿ ಶ್ರುತಿ ಅವರು ನಿಮ್ಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ತುಂಬಾ ಗ್ರೇಟ್ ಆಕ್ಟರ್ ಅವರು. ಸೊ ಅವ್ರ ಜೊತೆ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮೇಡಮ್ ಇಂದ ನಾನು ಸಿಕ್ಕಾಪಟ್ಟೆ ಕಲಿತೆ. ಇನ್ಫ್ಯಾಕ್ಟ್ ಅವ್ರ ಜೊತೆಗಿರೋ ಸೀನ್ಸ್ ಸಖತ್ ಇಮೋಷನಲ್ ಸೀನ್ಸ್. ಅಂಡ್ ಸುಮಾರು ಸತಿ ನನಗೂ ಹೇಳ್ಕೊಡೋರು ಈ ಸೀನ್ ಯಾವ ತರ ಮಾಡ್ಬೋದು, ಮೂವ್ಮೆಂಟ್ ಹೆಂಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಯಾವ ತರ ಬರ್ಬೋದು. ಅಂಡ್ ಮೇಡಮ್ ಇನ್ನೊಂದು ಏನಂದ್ರೆ ಅವ್ರು ಸಖತ್ ಸೀನ್ ಇಂಪ್ರೂವೈಸ್ ಮಾಡ್ತಾರೆ. ಅಂದ್ರೆ ಇನ್ಫ್ಯಾಕ್ಟ್ ಡೈರೆಕ್ಟರ್ ಇಡೀ ಸಿನಿಮಾಲಿ ಡೈರೆಕ್ಟರ್ ನಮ್ಗೆ ಎಲ್ರಿಗೂ ಆ ಫ್ರೀಡಮ್ ಕೊಟ್ಟಿದ್ರು. ಲೈಕ್ ಸೀನ್ ಹೇಳ್ಬಿಟ್ಟು ನಿಮ್ಗೆ ಹೆಂಗ್ ಇಷ್ಟ ಹಂಗ್ ಮಾಡಿ ಅಂತ. ಎಸ್ಪೆಷಲಿ ಶ್ರುತಿ ಮ್ಯಾಮ್ ಏನಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಲೈಕ್ ನಾವು ಕಂಪೋಸ್ ಮಾಡ್ಕೊಂತಿದ್ವಿ. ಲೈಕ್ ನಾನ್ ಹೆಂಗ್ ಬರ್ಬೇಕು, ಲೈಕ್ ಹಿಡ್ಕೊಂಡ್ರೆ ಅವ್ರು ಯಾವ ತರ ಹಿಡ್ಕೋತಾರೆ, ಬಿಡಿಸ್ಕೊಂಡ್ರೆ ಯಾವ ತರ ಬಿಡಿಸ್ಕೋಬೇಕು ಅನ್ನೋದೆಲ್ಲ ಅಷ್ಟು ಡೆಪ್ತ್ ಇದೆ ಮೇಡಮ್ ಅವ್ರ ಎಕ್ಸ್ಪೀರಿಯನ್ಸ್ ಇಂದ. ಅಂಡ್ ಅವ್ರ ಜೊತೆ ಸೀನ್ಸ್ ಸಕ್ಕತ್ತಾಗಿದೆ. ನಾನ್ ತುಂಬಾ ಕಲಿತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.